ಎಲ್ಲ ಕನ್ನಡಿಗರಿಗೆ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿದಂಥ ಸಬ್ಸ್ಕ್ರೈಬರ್ಸ್ಗೆ ಹೊಸ ವರ್ಷದ ಶುಭಾಶಯಗಳು. ನಾನು ಚೇತನ್ ಖಾಟೋಕ, ಸ್ಪೋರ್ಟ್ಸ್ ನ್ಯೂಟ್ರಿಷನಿಸ್ಟ್, ಫಿಸಿಕ್ ಕೋಚ್, ಆಸ್ಟ್ರೇಲಿಯಾದಿಂದ. ನಮಸ್ಕಾರ. ಹೊಸ ವರ್ಷ ಬಂದಾಗ ಸಾಮಾನ್ಯವಾಗಿ ನಾವೆಲ್ಲರೂ ಒಂದು ಹೊಸ ರೆಸೊಲ್ಯೂಷನ್ ಅನ್ನು ತಗೊಳ್ತೀವಿ. ಒಂದು ಸಾಧನೆ ಕಡೆ ಕೆಲಸ ಮಾಡಬೇಕು, ಈ ವರ್ಷ ಅದನ್ನು ಅಚೀವ್ ಮಾಡಬೇಕು ಅಂತ ಅನ್ಕೊಳ್ತೀವಿ. ಫಿಟ್ನೆಸ್ ಅಲ್ಲಿ ಇದು ಹೊಸ ವರ್ಷದ ಒಂದು ಮೊದಲ 3 ತಿಂಗಳು 4-5 ತಿಂಗಳು ಇರ್ಬೋದು, ಮ್ಯಾಕ್ಸಿಮಮ್ ಜೋಶ್ ಇರುತ್ತೆ ಎಲ್ರಿಗೂ. ಆಮೇಲೆ ಆ ಇಂಟ್ರೆಸ್ಟ್ ಅನ್ನ ಕಳ್ಕೊಳ್ತಾ ಹೋಗ್ತಾರೆ. ನಿಮ್ಮ ಫಿಟ್ನೆಸ್ ಗೋಲ್ ಅನ್ನ ನೀವು ಈ ವರ್ಷ ಅಚೀವ್ ಮಾಡ್ಲೇಬೇಕಂತಿದ್ರೆ ಒಂದು ಸ್ಟ್ರಾಟಜಿನ ಪ್ಲಾನ್ ಮಾಡಿ. ಒಬ್ಬ ಬಿಗಿನರ್ ಆಗಿ ಒಂದು ಚಿಕ್ಕ ಹೆಜ್ಜೆಯನ್ನ ತಗೊಳ್ಳಿ. ಯಾರ್ದೋ ಗೋಲ್ಸ್ ಅನ್ನ ನೀವು ಕಾಪಿ ಮಾಡೋದಕ್ಕೆ ಆಗೋದಿಲ್ಲ, ಮತ್ತೆ ಯಾರನ್ನು ನೀವು ಕಂಪೇರ್ ಮಾಡ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ಎಲ್ಲರ ಜೀವನ ಬೇರೆ ಬೇರೆ, ಎಲ್ಲರೂ ಬೇರೆ ಬೇರೆ ಜೀವನದ ಡಿಸಿಷನ್ಸ್ ಗಳನ್ನ ತಗೊಂಡಿದ್ದಾರೆ. ಅವರು ಒಂದು ಸಾಧನೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಒಂದು ಅಡ್ವಾನ್ಸ್ ಲೆವೆಲ್ ಅಲ್ಲಿ ಇದ್ದಾರೆ ಅಂತ ಹೇಳಿದ್ರೆ, ಎಲ್ಲ ಬಿಗಿನರ್ ಸ್ಟೇಜಸ್ ಅವರನ್ನು ಕ್ರಾಸ್ ಮಾಡಿರ್ತಾರೆ. ಅಂತವರನ್ನ ನೀವು ಕಂಪೇರ್ ಮಾಡ್ಕೊಳಕ್ ಹೋಗ್ಬೇಡಿ, ಕಾಂಪೀಟ್ ಮಾಡಕ್ ಹೋಗ್ಬೇಡಿ. ನಿಮ್ಮ ಜೀವನಕ್ಕೆ ಏನ್ ಬೇಕಾಗಿದೆ ಅದ್ರ ಕಡೆಗೆ ಫೋಕಸ್ ಮಾಡಿ. ಈ ವರ್ಷ ನನ್ನ ಫೋಕಸ್ ಆರೋಗ್ಯ ಮತ್ತು ನನ್ನ ಫಿಟ್ನೆಸ್ ಗೋಲ್ಸ್ ಅನ್ನ ಅಚೀವ್ ಮಾಡಲೇಬೇಕು ಅನ್ಕೊಂಡಿರೋರು ಈ ವಿಡಿಯೋ ಖಂಡಿತವಾಗೂ ಹೆಲ್ಪ್ ಆಗುತ್ತೆ. ನಾವು ಆರೋಗ್ಯವನ್ನ ಕೊಂಡ್ಕೊಳ್ಳೋದಿಕ್ ಆಗೋದಿಲ್ಲ, ಆದ್ರೆ ಅನಾರೋಗ್ಯವನ್ನ ಖಂಡಿತವಾಗೂ ಕೊಂಡ್ಕೊಳ್ತಾ ಇದ್ದೀವಿ. ಈ ಒಂದು ವಿಷಯವನ್ನ ನೀವು ಅಸೆಸ್ ಮಾಡಿ, ರಿಅಸೆಸ್ ಮಾಡಿ, ನಮ್ಗೆ ನಮ್ಮ ಆರೋಗ್ಯಕ್ಕೆ ಏನ್ ಬೇಕಾಗಿದೆ ಅದನ್ನ ಮಾತ್ರ ಕನ್ಸ್ಯೂಮ್ ಮಾಡುವಂತ ಪ್ಲಾನ್ ಅನ್ನ ಮಾಡಿ, ಒಂದು ಸ್ಟ್ರಾಟಜಿಯನ್ನ ಮಾಡಿ. ನೀವು ತಿನ್ನುವಂತ ಆಹಾರದ ಕ್ವಾಲಿಟಿ ಎಷ್ಟು ಶ್ರೇಷ್ಠವಾಗಿರುತ್ತೋ ಅಷ್ಟೇ ನಿಮ್ಮ ಆರೋಗ್ಯದ ಬೆಳವಣಿಗೆ ಆಗುತ್ತೆ. ಸೊ ಫಿಟ್ನೆಸ್ ಅನ್ನೋದು ಇಟ್ಸ್ ಅ ಮ್ಯಾರಥಾನ್. ನೀವು ಸಸ್ಟೈನಬಲ್ ವೇನಲ್ಲಿ ಹೋಗಿ, ನ್ಯಾಚುರಲ್ ಆಗಿ ಹೋಗಿ. ಸೊ ಕನ್ಸಿಸ್ಟೆನ್ಸಿ, ಸಣ್ಣ ಸಣ್ಣ ಕೆಲಸಗಳು, ಎಕ್ಸರ್ಸೈಸ್, ಟ್ರೈನಿಂಗ್ ಆಗಿರ್ಬೋದು, ರೆಸ್ಟ್ ಅಂಡ್ ರಿಕವರಿ ಆಗಿರ್ಬೋದು, ನ್ಯೂಟ್ರಿಷನ್ ಆಗಿರ್ಬೋದು, ಎಲ್ಲವೂ ನಾವು ತಿನ್ನುವಂತಹ, ನಾವು ಸೇವಿಸುವಂತಹ ನ್ಯೂಟ್ರಿಷನ್ ಮೇಲೆನೆ ಹೋಗುತ್ತೆ. ನಾವು ಯಾವ ಕ್ವಾಲಿಟಿ ಆಹಾರವನ್ನ ಸೇವಿಸ್ತೀವಿ, ಎಷ್ಟು ಎನರ್ಜಿಯನ್ನ ಎಕ್ಸ್ಪೆಂಡ್ ಮಾಡ್ತೀವಿ ಎಕ್ಸರ್ಸೈಸ್ ಮೂಲಕ, ಆಕ್ಟಿವಿಟೀಸ್ ಮೂಲಕ, ಅದರಿಂದ ನಮ್ಮ ದೇಹದ ಆರೋಗ್ಯ ನಾವು ಕಾಪಾಡ್ಕೊಳ್ಳೋಕ್ಕಾಗೋದು. ಸೊ ಇಟ್ಸ್ ಆಲ್ ಅಬೌಟ್ ಎನರ್ಜಿ ಇನ್ ವರ್ಸಸ್ ಎನರ್ಜಿ ಔಟ್. ಎನರ್ಜಿಯನ್ನ ನಾವು ಮೆಜರ್ ಮಾಡೋದು ಜೋಲ್ಸ್, ಕ್ಯಾಲೋರೀಸ್ ಅಥವಾ ಕಿಲೋ ಕ್ಯಾಲೋರೀಸ್. ನಾವು ಆಹಾರದ ಮೂಲಕ ಏನು ಎನರ್ಜಿಯನ್ನು ಕನ್ಸ್ಯೂಮ್ ಮಾಡ್ತೀವಿ ಮತ್ತು ಎಕ್ಸರ್ಸೈಸ್ ಆಕ್ಟಿವಿಟೀಸ್ ಮೂಲಕ ಎನರ್ಜಿಯನ್ನು ಏನು ಎಕ್ಸ್ಪೆಂಡ್ ಮಾಡ್ತೀವಿ, ಅದರ ಆಧಾರಿತ ಮೇಲೆ ನಮ್ಮ ಫಿಟ್ನೆಸ್ ಗೋಲ್ಸ್ ಬೇಸ್ ಆಗಿರುತ್ತೆ. ಸೊ ನೀವು ಕ್ಯಾಲೋರೀಸ್ ಇನ್ ವರ್ಸಸ್ ಕ್ಯಾಲೋರೀಸ್ ಔಟ್ ಅಂತಲೂ ಕೇಳಿರ್ತೀರಿ. ಇಟ್ಸ್ ಅ ಸೇಮ್ ಥಿಂಗ್. ಎನರ್ಜಿನ ಯೂನಿಟನ್ನು ನಾವು ಬಳಸಿರ್ತೀವಿ ಅಷ್ಟೇ. ಸೊ ನಮ್ಮ ಎನರ್ಜಿಯನ್ನು ನಾವು ಆಹಾರದ ಮೂಲಕ ಸೇವಿಸ್ತಾ ಇರೋದ್ರಿಂದ ಅದನ್ನು ನಾವು ಕ್ಯಾಲೋರೀಸಲ್ಲಿ ಮೆಜರ್ ಮಾಡಿ ಎನರ್ಜಿ ಎಕ್ಸ್ಪೆಂಡಿಚರನ್ನು ಜಾಸ್ತಿ ಮಾಡಿಕೊಂಡು ಎನರ್ಜಿ ಕನ್ಸಂಪ್ಷನ್ ಕಡಿಮೆ ಮಾಡಿದಾಗ ಫ್ಯಾಟ್ ಲಾಸ್ ಆಗುತ್ತೆ. ಅದೇ ನಮ್ಮ ಮಸಲ್ ಗೇನ್ಸ್ ಪ್ರೋಗ್ರಾಮಲ್ಲಿ ಇದ್ದಾಗ ಒಂದು ಕ್ಯಾಲೋರಿ ಸರ್ಪ್ಲಸ್ ಅಲ್ಲಿ ನಮ್ಮ ಎನರ್ಜಿ ಇಂಟೇಕನ್ನು ಜಾಸ್ತಿ ಮಾಡಿಕೊಂಡು ಎನರ್ಜಿ ಎಕ್ಸ್ಪೆಂಡಿಚರ್ ಏನಿದೆ ಅದು ಕಡಿಮೆ ಆದಾಗ ನಮ್ಮ ಬಾಡಿ ವೇಟ್ ಗೇನ್ ಆಗುತ್ತೆ. ಮಸಲ್ ಗೇನ್ಸ್ ಆಗೋದು ಒಂದು ಸ್ಟ್ರೆಂತ್ ಟ್ರೈನಿಂಗ್ ಅಳವಡಿಸ್ಕೊಂಡ್ರೆ ಮಾತ್ರ. ಸ್ಟ್ರೆಂತ್ ಟ್ರೈನಿಂಗ್ ಅನ್ನ, ಎಕ್ಸರ್ಸೈಸ್ ಅನ್ನ ಅಳವಡಿಸ್ಕೊಳ್ಳದೆ ಕ್ಯಾಲೋರಿ ಸರ್ಪ್ಲಸ್ ಅಲ್ಲಿ ಇದ್ದಾಗ ನಮ್ಮ ಬಾಡಿ ಫ್ಯಾಟ್ ಆಡಿಪೋಸ್ ಟಿಶ್ಯೂಸ್ ಮಾತ್ರನೇ ಗ್ರೋ ಆಗೋದು, ಮಸಲ್ಸ್ ಬಿಲ್ಡ್ ಆಗೋದು ಸಾಧ್ಯ ಇಲ್ಲ. ಮಸಲ್ ಬಿಲ್ಡ್ ಆಗಬೇಕು ಅಂತ ಹೇಳಿದ್ರೆ ಕನ್ಸಿಸ್ಟೆಂಟ್ ಕ್ಯಾಲೋರಿ ಸರ್ಪ್ಲಸ್ ಅಲ್ಲಿ ಇದ್ಕೊಂಡು ಆಲ್ ದ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಏನಿದೆ ಅದನ್ನ ನಾವು ಮೆಜರ್ ಮಾಡಿಕೊಂಡು ಒಂದು ಸ್ಟ್ರೆಂತ್ ಟ್ರೈನಿಂಗ್ ಅಳವಡಿಸ್ಕೊಂಡ್ರೆ ಮಾತ್ರ ನಮ್ಮ ಮಸಲ್ಸ್ ಸೈಜ್ ಗೇನ್ಸ್ ಆಗೋದು. ಎಕ್ಸರ್ಸೈಸ್ ಮಾಡಿಲ್ಲ ಅಂದ್ರೆ ಕ್ರಮೇಣವಾಗಿ ದಪ್ಪ ಆಗ್ತಾರೆ ಅನ್ನೋದನ್ನ, ಯಾಕೆ ಆಗ್ತಾರೆ ಅನ್ನೋದನ್ನ ತಿಳ್ಕೊಂಡಿದೀವಿ. ನಮ್ಮ ಜನ ನಾರ್ಮಲಿ ಏನ್ ಮಾಡ್ತಾರೆ, ಅವರ ಬಿಹೇವಿಯರ್ ಅನ್ನ ಚೇಂಜ್ ಮಾಡ್ಕೊಳ್ಳೋದಾಗ್ಲಿ, ಅವ್ರ ಲೈಫ್ ಸ್ಟೈಲ್ ಅನ್ನ ಫಸ್ಟ್ ಫಿಕ್ಸ್ ಮಾಡ್ಕೊಳ್ಳೋದಾಗ್ಲಿ, ಅದನ್ನ ಚೇಂಜ್ ಮಾಡೋದಿಲ್ಲ. ಸ್ಟ್ರೈಟ್ ಜಂಪ್ ಇನ್ ಟು ದ ಎಕ್ಸರ್ಸೈಸಿಂಗ್. ಈ ವರ್ಷ ನೀವು ಒಂದು ಫಿಟ್ನೆಸ್ ರೆಸೊಲ್ಯೂಷನ್ ಅನ್ನು ತಗೊಂಡಿದ್ದೀರಿ. ಆ ಗೋಲ್ಸ್ ಅನ್ನ ನೀವು ಅಚೀವ್ ಮಾಡೋದಕ್ಕೆ ಒಂದು ಸೈಂಟಿಫಿಕ್ ಮತ್ತೆ ಎವಿಡೆನ್ಸ್ ಬೇಸ್ಡ್ ಅಪ್ರೋಚ್ ಹೇಗಿರಬೇಕು ಅಂತ ಹೇಳಿದ್ರೆ, ಮಸಲ್ ಅಂಡ್ ಸ್ಟ್ರೆಂತ್ ಪಿರಮಿಡ್ ಏನಿದೆ, ಈ ಒಂದು ಪ್ರಿನ್ಸಿಪಲ್ ಅನ್ನ ನಾವು ಫಾಲೋ ಮಾಡಿದ್ರೆ ಎಕ್ಸಾಕ್ಟ್ಲಿ ನಮ್ಮ ಫಿಟ್ನೆಸ್ ಗೋಲ್ಸ್ ಗೆ ಅಲೈನ್ ಆಗುತ್ತೆ. ಸೊ ಈ ಒಂದು ಪ್ಯಾರಾಮೀಟರ್ಸ್ ಅನ್ನ ನೀವು ಸ್ಟೆಪ್ ಬೈ ಸ್ಟೆಪ್ ನೀವು ಫಾಲೋ ಮಾಡೋದಾದ್ರೆ, ಮೊದಲನೇದಾಗಿ ಸ್ಕ್ರೀನ್ ಅಂಡ್ ಕ್ಲಿಯರ್ ಅಂತ ಇದೆ. ಸ್ಕ್ರೀನ್ ಅಂಡ್ ಕ್ಲಿಯರ್ ಅಂತ ಹೇಳಿದ್ರೆ, ನಾವು ಎಕ್ಸರ್ಸೈಸ್ ಅನ್ನ ಪ್ರಾರಂಭಿಸಿದಾಗ ನಮ್ಮನ್ನ ನಾವು ಸ್ಕ್ರೀನ್ ಮಾಡ್ಕೊಳ್ಬೇಕು. ನಮ್ಮ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಏನಾದ್ರೂ ಒಂದು ಸಮಸ್ಯೆ ಇದೆಯಾ, ಹಾರ್ಟ್ ಕಂಡೀಷನ್ಸ್ ಇದೆಯಾ, ನೀವು ಆ ಒಂದು ಪ್ಯಾರಾಮೀಟರ್ಸ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಒಂದು ಹೈ ರಿಸ್ಕ್ ಮೆಟಬಾಲಿಕ್ ಸಿಂಡ್ರೋಮ್ಸ್ ಯಾವ್ದಾದ್ರು ಇದೆಯಾ ಅಂತ ನೀವು ಡಾಕ್ಟರ್ ಅನ್ನ ಕೇಳಿದಾಗ ಅವ್ರು ನಿಮಗೆ ಪ್ರಿಸ್ಕ್ರೈಬ್ ಮಾಡಿ ಹೇಳ್ತಾರೆ ಯಾವ ಟೆಸ್ಟ್ ಗಳನ್ನ ಮಾಡಬೇಕು ಒಬ್ಬ ವ್ಯಕ್ತಿ ಎಕ್ಸರ್ಸೈಸ್ ಅನ್ನ ಪ್ರಾರಂಭಿಸುವ ಮುಂಚೆ ಅಂತ. ಮತ್ತೆ ನಾನು ಒಂದು ಟೈಮ್ಸ್ ಆಫ್ ಇಂಡಿಯಾದ ಒಂದು ವಿಡಿಯೋ ನೋಡ್ತಾ ಇದ್ದೆ. ಶ್ರೀಯುತ ಡಾಕ್ಟರ್ ದೇವಿ ಶೆಟ್ಟಿ ಅವರು ಡಿಸ್ಕ್ರೈಬ್ ಮಾಡಿ ಹೇಳಿದ್ದಾರೆ ಯಾಕೆ ನಾವೆಲ್ಲರೂ ಎಕ್ಸರ್ಸೈಸ್ ಅನ್ನ ಮಾಡೋಕ್ಕಿಂತ ಮುಂಚೆ ಕೆಲವೊಂದು ಟೆಸ್ಟ್ ಗಳನ್ನ ಮಾಡಬೇಕು. ಆ ಲಿಂಕ್ ಅನ್ನ ನಾನು ಹಾಕಿರ್ತೀನಿ. ನೀವು ಯಾರ್ಯಾರು ಫಿಟ್ನೆಸ್ ರೆಸೊಲ್ಯೂಷನ್ ತಗೊಂಡಿದ್ದೀರಿ ಆ ವಿಡಿಯೋ ನಿಮ್ಗೆ ಹೆಲ್ಪ್ ಆಗುತ್ತೆ, ಖಂಡಿತವಾಗೂ ನೋಡಿ. ನಿಮಗೆ ಫ್ಯಾಮಿಲಿ ಹಿಸ್ಟ್ರಿ ಇದ್ದು, ಹಾರ್ಟ್ ಕಂಡೀಷನ್ಸ್ ಇತ್ತು, ಇಲ್ಲ ಬೇರೆ ಯಾವುದೇ ರೀತಿಯ ಹೈ ರಿಸ್ಕ್ ಮೆಟಬಾಲಿಕ್ ಸಿಂಡ್ರೋಮ್ ಕಂಡೀಷನ್ಸ್ ಇತ್ತು ಅಂತ ಇದ್ದಾಗ ನೀವು ಆದ್ರೂ ಸಹ ನೀವು ಎಕ್ಸರ್ಸೈಸ್ ಅನ್ನ ಮಾಡಬಹುದು. ಆದ್ರೆ ಎಷ್ಟು, ಯಾವ ರೀತಿ ಎಕ್ಸರ್ಸೈಸ್ ಅನ್ನ ಮಾಡಬಾರ್ದು, ಈ ರೀತಿ ಒಂದು ಹೈ ರಿಸ್ಕ್ ಮೆಟಬಾಲಿಕ್ ಸಿಂಡ್ರೋಮ್ಸ್ ಇದ್ದಾಗ ಕೆಲವೊಂದು ಎಕ್ಸರ್ಸೈಸ್ ಗಳು ಮಾಡಬಾರ್ದು ಅಂತ ಡಾಕ್ಟರ್ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ. ಸೊ ಆ ಒಂದು ಎಕ್ಸರ್ಸೈಸ್ ಗಳನ್ನ ಅವಾಯ್ಡ್ ಮಾಡಬೇಕಾಗುತ್ತೆ ನೀವು.
ನೀವು. ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಈ ರೀತಿಯ ಒಂದು ಫಾರ್ಮ್ಯಾಟ್ ಇರುತ್ತೆ. ಸೊ ಮೊದಲನೇದಾಗಿ ಸ್ಕ್ರೀನ್ ಅಂಡ್ ಕ್ಲಿಯರ್ ಅಂತ ಮಾಡ್ಕೊಳ್ಳಿ, ನಿಮ್ಮನ್ನ ನೀವು ಟೆಸ್ಟ್ ಮಾಡಿಕೊಂಡು ಒಂದು ಹೆಜ್ಜೆ ಮುಂದೆ ಇಡುವಂಥದ್ದು. ಎರಡನೇದು ಬಿಹೇವಿಯರ್ ಮತ್ತೆ ಲೈಫ್ ಸ್ಟೈಲ್. ನೀವು ತಿನ್ನುವಂತ ಆಹಾರದ ಜೊತೆ ನಿಮ್ಮ ರಿಲೇಶನ್ಶಿಪ್ ಹೇಗಿದೆ. ಸಿಕ್ಕಿದನ್ನೆಲ್ಲ ತಿನ್ನುವಂತವ್ರು ಇರ್ತಾರೆ, ಇಂಥದೇ ತಿನ್ನಬೇಕು ಇಷ್ಟೇ ತಿನ್ನಬೇಕು ಅಂತವ್ರು ಇರ್ತಾರೆ. ನಿಮ್ಮ ಬಿಹೇವಿಯರ್ ಹೇಗಿದೆ, ಊಟದ ಜೊತೆಗೆ ನಿಮ್ಮ ರಿಲೇಶನ್ಶಿಪ್ ಹೇಗಿದೆ, ಮತ್ತೆ ಲೈಫ್ ಸ್ಟೈಲ್ ಏನಿದೆ, ಎಷ್ಟೊತ್ತಿಗೆ ಹೇಳ್ತೀವಿ, ಎಷ್ಟೊತ್ತಿಗೆ ಮಲಗ್ತೀವಿ, ಎಷ್ಟು ಆಕ್ಟಿವ್ ಆಗಿರ್ತೀವಿ, ಇದನ್ನೆಲ್ಲ ಒಂದು ಲೆಕ್ಕಾಚಾರದಲ್ಲಿ ಒಂದು ಜೀವನವನ್ನ, ನಮ್ಮ ಜೀವನ ಶೈಲಿಯನ್ನ ನಾವು ಗುರುತಿಸ್ಕೊಳ್ಬೇಕಾಗುತ್ತೆ ನಾವೇನೆ. ಸೊ ಒಂದೇ ಸಲ ನಾವು ಜಿಮ್ಗೆ ನಾಳೆಯಿಂದ ಜಾಯ್ನ್ ಆಗ್ತಾ ಇದೀವಿ ಅನ್ನೋರು ಮಸಲ್ ಅಂಡ್ ಸ್ಟ್ರೆಂತ್ ಟ್ರೈನಿಂಗ್ ಪಿರಮಿಡ್ ಫಾರ್ಮ್ಯಾಟ್ ಏನಿದೆ ಆ ಒಂದು ಸ್ಟೆಪ್ ಅಲ್ಲಿ ಹೋದ್ರೆ ನಿಮ್ಗೆ ಯಾವುದೇ ತರಹದ ಒಂದು ತೊಂದರೆಗಳಾಗೋದಿಲ್ಲ. ಬಿಹೇವಿಯರ್ ಮತ್ತೆ ಲೈಫ್ ಸ್ಟೈಲ್ ಅನ್ನ ಸರಿಪಡಿಸ್ಕೊಳ್ಳಿ. ಸೊ ಮೂರನೇದು ಎನರ್ಜಿ ಬ್ಯಾಲೆನ್ಸ್. ಎನರ್ಜಿ ಬ್ಯಾಲೆನ್ಸ್ ಅಲ್ಲಿ ನಮ್ಮ ಎನರ್ಜಿ ಕನ್ಸಂಪ್ಷನ್ ಎಷ್ಟಿದೆ, ಎನರ್ಜಿ ಎಕ್ಸ್ಪೆಂಡಿಚರ್ ಎಷ್ಟಿರುತ್ತೆ, ನಿಮ್ಮ ಗೋಲ್ಸ್ ಏನಿದೆ ಅದರ ಆಧಾರಿತ ಮೇಲೆ ನಿಮ್ಮ ಎನರ್ಜಿ ಬ್ಯಾಲೆನ್ಸ್ ಪ್ರೋಗ್ರಾಮ್ ಸೆಟ್ ಆಗೋದು. ಸೊ ಎನರ್ಜಿ ಬ್ಯಾಲೆನ್ಸ್ ಅನ್ನೋದು ನೀವು ಮಸಲ್ ಗೈನ್ ಮಾಡ್ತಾ ಇದ್ದೀರಾ ಇಲ್ಲ ಫ್ಯಾಟ್ ಲಾಸ್ ಮಾಡ್ತಾ ಇದ್ದೀರಾ, ನಿಮ್ಮ ಕ್ಯಾಲರಿ ಸರ್ಪ್ಲಸ್ ಅಲ್ಲಿ ಇದ್ದೀರಾ ಇಲ್ಲ ಕ್ಯಾಲರಿ ಡೆಫಿಸಿಟ್ ಅಲ್ಲಿ ಇರ್ತೀರಾ, ಈ ಒಂದು ಎನರ್ಜಿ ಬ್ಯಾಲೆನ್ಸ್ ಅನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಸೊ ನಾಲ್ಕನೇದು ನಮ್ಮ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್. ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂದ್ರೆ ನಮ್ಮ ಆಹಾರದಲ್ಲಿ ಮೆಜಾರಿಟಿ ಆಗಿ ಸಿಗುವಂತ ನ್ಯೂಟ್ರಿಷಿಯಸ್ ಫುಡ್ಸ್, ಪ್ರೋಟೀನ್ಸ್, ಕಾರ್ಬ್ಸ್, ಫ್ಯಾಟ್ಸ್ ಅಂಡ್ ಫೈಬರ್ಸ್, ಇದು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್. ಸೊ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಲ್ಲಿ ಕಾರ್ಬೋಹೈಡ್ರೇಟ್ಸ್ ಇಸ್ ಅ ಮೇನ್ ಸೋರ್ಸ್ ಆಫ್ ಎನರ್ಜಿ. ಕಾರ್ಬೋಹೈಡ್ರೇಟ್ಸ್ ಅನ್ನ ನಾವು ನೆಗ್ಲೆಕ್ಟ್ ಮಾಡೋದಕ್ಕಾಗೋದಿಲ್ಲ. ನಮ್ಮ ಸೌತ್ ಇಂಡಿಯಾದಲ್ಲಿ ಮೆಜಾರಿಟಿ ಅನ್ನ, ಮುದ್ದೆ ಮತ್ತೆ ಚಪಾತಿಯನ್ನ ಅಳವಡಿಸ್ಕೊಂಡಿದೀವಿ. ನಮ್ಮ ಜನತೆಯಲ್ಲಿ 3 ಹೊತ್ತಿನ ಊಟದಲ್ಲೂ ಕಾರ್ಬೋಹೈಡ್ರೇಟ್ಸ್ ಪ್ರಿಡಾಮಿನೆಂಟ್ ಆಗಿರೋದ್ರಿಂದ ಒಂದು ಫಿಸಿಕಲ್ ಆಕ್ಟಿವಿಟಿ ಇಲ್ಲದೆ, ಎಕ್ಸರ್ಸೈಸ್ ಆಕ್ಟಿವಿಟೀಸ್ ಇಲ್ಲದೆ ಕನ್ಸಿಸ್ಟೆಂಟ್ ಆಗಿ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಟಾರ್ಗೆಟ್ಸ್ ಅಲ್ಲಿ ಬರೀ ಕಾರ್ಬೋಹೈಡ್ರೇಟ್ಸ್ ಅನ್ನ ಬಳಸ್ತಾ ಇರೋದ್ರಿಂದ ನಮ್ಮ ಬ್ಲಡ್ ಗ್ಲೂಕೋಸ್ ಲೆವೆಲ್ಸ್ ಅನ್ನ ಜಾಸ್ತಿ ಮಾಡುತ್ತೆ. ಅದು ಖಂಡಿತವಾಗಿ ನಾವು ಎಷ್ಟು ತಗೊಳ್ಬೇಕು ಅಷ್ಟನ್ನೇ ತಗೊಳ್ಬೇಕು. ಸೊ ಐದನೇದಾಗಿ ನಾವು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಟಾರ್ಗೆಟ್ಸ್ ಅನ್ನ ಏಮ್ ಮಾಡಬೇಕು. ನಮ್ಮ ಡಯಟ್ ಅಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್, ವೈಟಮಿನ್ಸ್, ಮಿನರಲ್ಸ್, ಟ್ರೇಸ್ ಎಲಿಮೆಂಟ್ಸ್ ಅನ್ನ ಸಿಗುವಂತಹ ಆಹಾರವನ್ನ ನಾವು ತುಂಬಾನೇ ನೆಗ್ಲೆಕ್ಟ್ ಮಾಡ್ತೀವಿ. ಡಯಟ್ ಅಂದ್ರೆ ಇಲ್ಲಿ ಊಟ ತಿನ್ನದೇ ಇರೋದಲ್ಲ, ಸರಿಯಾದ ಪ್ರಮಾಣದ ಊಟವನ್ನ ತಿನ್ನೋದು. ಸೊ ಎಲ್ಲ ಪ್ಯಾರಾಮೀಟರ್ಸ್ ನೀವು ಫಾಲೋ ಮಾಡಿದ್ದೆ ಆದ್ರೆ ಆಗ ನೀವು ನ್ಯೂಟ್ರಿಷನ್ ಟೈಮಿಂಗ್ ಕಡೆ ಫೋಕಸ್ ಮಾಡಬಹುದು. ನ್ಯೂಟ್ರಿಷನ್ ಟೈಮಿಂಗ್ ಅಂದ್ರೆ ಏನು, ಪ್ರೋಟೀನ್ಸ್, ಕಾರ್ಬ್ಸ್, ಫ್ಯಾಟ್ಸ್, ಫೈಬರ್ಸ್ ಏನಿದೆ ಇದು ಇಷ್ಟು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಇಷ್ಟೇ ಹೊತ್ತಿಗೆ ಈ ಒಂದು ಆಹಾರವನ್ನ ಸೇವಿಸ್ತೀವಿ ಅಂತ. ಎಕ್ಸರ್ಸೈಸ್ ಡೋಸೇಜ್ ಆದ್ಮೇಲೆ ರಿಕವರಿ ಮತ್ತೆ ಗ್ರೋತ್ ಏನಿದೆ ಅದಕ್ಕೆ ಯಾವುದೇ ರೀತಿಯ ಒಂದು ತೊಂದರೆ ಆಗಬಾರದು ಅನ್ನೋ ಒಂದು ಕಾರಣದಿಂದ ಎಲೀಟ್ ಅಥ್ಲೀಟ್ಸ್ ಗಳು ಇದನ್ನ ಅವರ ಡೇ ಟು ಡೇ ಲೈಫ್ ಅಲ್ಲಿ ಅಳವಡಿಸ್ಕೊಂಡಿರ್ತಾರೆ. ಇದು ನಾರ್ಮಲಿ ಜನರಲ್ ಪಾಪ್ಯುಲೇಷನ್ ಅಳವಡಿಸ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ. ಲಾಸ್ಟ್ ಅಲ್ಲಿ ಬರೋದೇ ಸಪ್ಲಿಮೆಂಟ್ಸ್. ಈ ಮಸಲ್ ಸ್ಟ್ರೆಂತ್ ಪಿರಮಿಡ್ ಅಲ್ಲಿ ಸಪ್ಲಿಮೆಂಟ್ಸ್ ಲೀಸ್ಟ್ ಪ್ರಯಾರಿಟಿ ನಲ್ಲಿ ಇರುತ್ತೆ. ಸ್ಕ್ರೀನ್ ಅಂಡ್ ಕ್ಲಿಯರ್, ಬಿಹೇವಿಯರ್ ಲೈಫ್ ಸ್ಟೈಲ್, ಎನರ್ಜಿ ಬ್ಯಾಲೆನ್ಸ್, ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್, ಮೈಕ್ರೋ ನ್ಯೂಟ್ರಿಯೆಂಟ್ಸ್, ನ್ಯೂಟ್ರಿಷನ್ ಟೈಮಿಂಗ್, ಇವನ್ನೆಲ್ಲ ನೀವು ಮಾಸ್ಟರ್ ಆಗಿದ್ದೀರಾ ಅಂತ ಹೇಳಿದ್ರೆ ಆಗ ಸಪ್ಲಿಮೆಂಟ್ಸ್ ಕಡೆಗೆ ನಾವು ನೋಡ್ತೀವಿ. ಸಪ್ಲಿಮೆಂಟ್ಸ್ ಯಾಕೆ ಲಾಸ್ಟ್ ಅಲ್ಲಿ ಇದೆ ಅಂತ ಹೇಳಿದ್ರೆ ನಾವು ನಮ್ಮ ಎಲ್ಲ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್, ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಪ್ರೋಟೀನ್ಸ್, ಕಾರ್ಬ್ಸ್, ಫ್ಯಾಟ್ಸ್, ಫೈಬರ್ಸ್ ಎಲ್ಲವನ್ನ ನಾವು ಆಹಾರದ ಮೂಲಕನೇ ಸೇವಿಸಬಹುದು. ನಮ್ಮ ಹುಡುಗರು ಅದನ್ನ ಕಂಪ್ಲೀಟ್ ಆಪೋಸಿಟ್ ಆಗಿ ಮಾಡ್ತಾರೆ. ಜಿಮ್ಗೆ ಹೋಗ್ತಾರೆ, ಮೆಂಬರ್ಶಿಪ್ ತಗೊಂಡು ಎಕ್ಸರ್ಸೈಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅಲ್ಲೇ ಅವತ್ತೇನೆ ಸಹ ಯಾವುದೋ ಒಂದು ಸಪ್ಲಿಮೆಂಟ್ಸ್ ಅನ್ನ ಪರ್ಚೇಸ್ ಮಾಡ್ತಾರೆ. ಸ್ಕ್ರೀನಿಂಗ್ ಮಾಡ್ಕೊಳ್ಳಲ್ಲ. ಅವರ ಲೈಫ್ ಸ್ಟೈಲ್ ಹೇಗಿದೆ, ಅವರ ಬಿಹೇವಿಯರಲ್ ಫ್ಯಾಕ್ಟರ್ಸ್ ಹೇಗಿದೆ, ಅವರ ಫುಡ್ ರಿಲೇಶನ್ಶಿಪ್ ಹೇಗಿದೆ, ಅವ್ರ ಬಾಡಿಗೆ ರಿಕ್ವೈರ್ಮೆಂಟ್ಸ್ ಇರುವಂತಹ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಟಾರ್ಗೆಟ್ಸ್ ಅಚೀವ್ ಮಾಡಬೇಕು. ಅವರೇ ಅಡುಗೆ ಮಾಡ್ಕೊಳ್ಳೋದಾದ್ರೆ ಹೇಗೆ ಅದನ್ನ ಮ್ಯಾನೇಜ್ ಮಾಡ್ತಾರೆ, ಆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನ ಅವ್ರು ಪ್ರಾಕ್ಟೀಸ್ ಮಾಡಬೇಕು. ಅಥವಾ ಬೇರೆಯವರು ಯಾರಾದ್ರೂ ಅಡುಗೆ ಮಾಡ್ಕೊಡ್ತಾರಾ, ಈ ಅಡುಗೆ ಮಾಡ್ಕೊಡೋರ್ಗೆ ತಿಳುವಳಿಕೆಯನ್ನ ಕೊಡಬೇಕು. ಅವರ ಪ್ರೋಟೀನ್ಸ್ ಟಾರ್ಗೆಟ್ಸ್ ಇಷ್ಟಿರುತ್ತೆ, ಕಾರ್ಬೋಹೈಡ್ರೇಟ್ಸ್ ಇಷ್ಟಿರುತ್ತೆ, ಫ್ಯಾಟ್ಸ್, ಫೈಬರ್ಸ್ ಇಷ್ಟಿರುತ್ತೆ ಅಂತ. ಹಣ್ಣು ತರಕಾರಿಗಳನ್ನ ಪ್ರತಿಯೊಂದು ಮೀಲ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು. ಫೈನಲ್ ಆಗಿ ನ್ಯೂಟ್ರಿಷನ್ ಟೈಮಿಂಗ್, ಲಾಸ್ಟ್ ಅಲ್ಲಿ ಸಪ್ಲಿಮೆಂಟ್ಸ್ ಬರುತ್ತೆ. ಪ್ರತಿಯೊಬ್ಬರ ಜರ್ನಿ ಡಿಫ್ರೆಂಟ್ ಆಗಿರುತ್ತೆ. ಒಬ್ಬ ಅಡ್ವಾನ್ಸ್ಡ್ ಇರ್ಬೋದು, ಒಬ್ಬ ಇಂಟರ್ಮೀಡಿಯೇಟ್ ಇರ್ಬೋದು, ಒಬ್ಬ ಬಿಗಿನರ್ ಇರ್ಬೋದು. ಸೊ ಆಸ್ ಅ ಬಿಗಿನರ್ ನೀವು ನಿಮ್ಮ ಕೈಯಲ್ಲಿ ಏನ್ ಸಾಧ್ಯ ಇದೆ ಅದನ್ನ ನೀವು ಮಾಡಿ ಒಂದು ಕನ್ಸಿಸ್ಟೆನ್ಸಿ ಪೇಸ್ ಅನ್ನ ಕ್ಯಾಚ್ ಮಾಡಿ. ನೀವು ಸೈಂಟಿಫಿಕ್ ಮತ್ತು ಎವಿಡೆನ್ಸ್ ಬೇಸ್ಡ್ ಅಪ್ರೋಚನ್ನ ಹೋದರೆ ಎಷ್ಟೇ ದಪ್ಪ ಇರಲಿ, ಎಷ್ಟೇ ಫ್ಯಾಟ್ ಇರಲಿ, ನಿಮ್ಮ ಏಜ್ ಫ್ಯಾಕ್ಟರ್ಸ್ ಎಷ್ಟೇ ಇದ್ರು, ನಿಮ್ಮ ವಯಸ್ಸು ಎಷ್ಟೇ ಆಗಿರಲಿ, ಏಜ್ ಜಸ್ಟ್ ನಂಬರ್, ಬಿಗಿನರ್ ಆಗಿದ್ರು ಸಹ ಆಗಲಿ, ಯಾವುದೇ ರೀತಿಯ ಎಕ್ಸಸೈಸನ್ನೇ ನೀವು ಜೀವನದಲ್ಲಿ ಮಾಡಿಲ್ಲ ಅಂತ ಹೇಳಿದ್ರು ಫ್ಯಾಟ್ ಲಾಸನ್ನು ಮಾಡ್ಬೋದು, ರಿಸಲ್ಟ್ಸನ್ನು ನೋಡ್ಬೋದು. ಈ ವಿಡಿಯೋ ಮುಖಾಂತರ ಒಂದು ಸೈಂಟಿಫಿಕ್ ಮತ್ತು ಎವಿಡೆನ್ಸ್ ಬೇಸ್ಡ್ ಫಿಟ್ನೆಸ್ಗೆ ಅಪ್ರೋಚ್ ಹೇಗೆ ಮಾಡಬೇಕು ಅನ್ನೋದನ್ನು ಕಲ್ತ್ಕೊಂಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನಾನಿರೋದು ಆಸ್ಟ್ರೇಲಿಯಾದಲ್ಲಿ. ನನ್ನ ಕ್ಲೈಂಟ್ಸ್ ವರ್ಲ್ಡ್ ವೈಡ್ ಇದ್ದಾರೆ. ಎಷ್ಟೋ ಜನ ಕಾಲ್ ಮಾಡಿ ನನ್ನ ಬ್ಲಡ್ ಪ್ರೆಷರ್ ಕಡಿಮೆ ಆಗಿದೆ, ನನ್ನ ವೆಯ್ಟ್ ಕಡಿಮೆ ಇಷ್ಟ ಆಗಿದೆ, ಪ್ರತಿಯೊಂದು ಗೋಲ್ಸನ್ನು ಅವರು ಖುಷಿಯಿಂದ ಶೇರ್ ಮಾಡಿದಾಗ ಮತ್ತೆ ಹೆಚ್ಚು ಜನಗಳಿಗೆ ಈ ರೀತಿಯ ಒಂದು ರಿಸಲ್ಟ್ಸನ್ನು ತಂದುಕೊಡ್ಬೇಕು ಅನ್ನುವಂಥ ಪ್ರೋತ್ಸಾಹ ಸಿಗುತ್ತೆ. ಕನ್ಸಲ್ಟ್ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿಯ ಚಾರ್ಜಸ್ ಆಗೋದಿಲ್ಲ. ಕನ್ಸಲ್ಟೇಷನ್ ಫ್ರೀ ಇದೆ. ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಫಿಟ್ನೆಸ್ ಗೋಲ್ಸ್ ಅಚೀವ್ ಮಾಡೋದಕ್ಕೆ ನಾನೇನಾದರೂ ಸಹಾಯ ಮಾಡ್ಬೋದಾ ಅನ್ನೋದಾದರೆ ಖಂಡಿತವಾಗೂ ನಾವು ವರ್ಕ್ ಮಾಡ್ಬೋದು. ಕನೆಕ್ಟ್ ಆಗಿ ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೆಳಗಡೆ ಇದೆ. ಲೆಟ್ಸ್ ಹೋಪ್ ಯು ವರ್ಕ್ ಟುಗೆದರ್ ಆ್ಯಂಡ್ ಗೆಟ್ ದೋಸ್ ರಿಸಲ್ಟ್ಸ್. ಮತ್ತೊಮ್ಮೆ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ನಿಮ್ಮ ಫಿಟ್ನೆಸ್ ಗೋಲ್ಸ್, ಫಿಟ್ನೆಸ್ ರೆಸೊಲ್ಯೂಷನ್ಸ್ ಈ ವರ್ಷ ಏನೇ ಇದ್ರೂ ಅದನ್ನು ಅಚೀವ್ ಮಾಡುವಂಥ ಶಕ್ತಿಯ ಭಗವಂತ ನಿಮ್ಮೆಲ್ರಿಗೂ ಕೊಡಲಿ ಅಂತ ಕೇಳ್ತಾ, ನಾನು ಚೇತನ್ ಖಾಟೋಕ, ಸ್ಪೋರ್ಟ್ಸ್ ನ್ಯೂಟ್ರಿಷನಿಸ್ಟ್, ಫಿಸಿಕ್ ಕೋಚ್, ಆಸ್ಟ್ರೇಲಿಯಾದಿಂದ. ನಮಸ್ಕಾರ.